ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಅಕ್ಕಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಏನಿಲ್ಲ, ಮುಕ್ಕುಳ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಮಧ್ಯಾಹ್ನ ಅನ್ನಕ್ಕೆ ಇಡಬೇಕು ಫ್ರೆಂಡ್ಸ್. ಅದಕ್ಕೆ ಒಂದು ಸರಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಅನ್ನಕ್ಕೆ ಇಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದೆಯಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಇಬ್ಬರು ಮೂರು ಕಮೆಂಟ್ ಮಾಡ್ತಾಯಿದ್ದೀರಾ ಅಷ್ಟೇ. ಸೊ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ, ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಏನೋ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸೊ ನಾನು ಆ ಥರ ವೀಡಿಯೋಸ್ನ ಖಂಡಿತ ಮಾಡ್ತೀನಿ. ವೀಡಿಯೋ ಇಷ್ಟ ಆಗ್ತಾಯಿದೆಯಾ ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ನನಗೆ ಹಾಗೆ ಒಂದೊಂದ್ಸರಿ ಅನಿಸುತ್ತೆ, ನನಗೊಂದು ಕ್ಲಾರಿಟಿ ಬೇಕು ಅನಿಸುತ್ತೆ. ಯಾಕೆ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಏನಾದರೂ ನಾನು ಚೆನ್ನಾಗಿ ಮಾಡ್ತಾಯಿಲ್ವಾ, ಇಲ್ಲ ಅಂತಂದರೆ ಕಂಟೆಂಟ್ ಇಲ್ವಾ, ಇಲ್ಲ ಏನು ಪ್ರಾಬ್ಲಮ್ಮು ಏನೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇನ್ನೂ ವ್ಯೂಸ್ ಕಡಿಮೆ ಆಗ್ತದೆ. ನನಗೆ ವ್ಯೂಸ್ ಜಾಸ್ತಿ ಆಗೋದಕ್ಕಿಂತ ಇನ್ನೂ ವ್ಯೂಸ್ ಕಡಿಮೆ ಆಗ್ತದೆ ಅಲ್ಲ ಅನ್ನೋದು ಬೇಜಾರಾಗ್ತಾಯಿದೆ. ಒಂಚೂರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀರಾ, ಬ್ರೇಕ್ ಕೊಟ್ಬಿಟ್ರೆ ಹಂಗೆ ಅದು ಹೆಂಗೆ ವ್ಯೂಸ್ ಹಂಗೆ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಅದು ಏನೋ ಗೊತ್ತಾಗ್ತಾನೇ ಇಲ್ಲ. ಒಂದು ದಿನವೂ ವೀಡಿಯೋ ಹಾಕೋದು ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಒಂದು ದಿನ ಮಿಸ್ ಮಾಡಿದ್ರು ಕೂಡ ಎಲ್ಲ ವ್ಯೂಸೇ ಬರೋದಿಲ್ಲ, ಹೋಗ್ಬಿಡುತ್ತೆ. ಬರೋ ವ್ಯೂಸು ಹೊಟ್ಟೋಗ್ಬಿಡುತ್ತೆ. ಸೊ ಅದೊಂದು ಭಯ. ನಾನು ಆದಷ್ಟು ಬೇಗ ಹೋಮ್ ಟೂರ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋಮ್ ಟೂರ್ಗೆ ವ್ಯೂಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಆ ವಿಡಿಯೋ ಹಾಕ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅದಕ್ಕಾದರೂ ಮೋಸ್ಟ್ಲಿ ಅಲ್ಲಿಂದಾದರೂ ರೀಚ್ ಆಗ್ಬೋದು, ನಾನು ನೋಡ್ತೀನಿ. ನಾನು ಅಪ್ಪ ಮಕ್ಕಳು ಇಬ್ಬರೂ ಆರಾಮಾಗಿ ಮಲ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮುದ್ದೆ ಮಾಡೋಣ ಅಂದರೆ ಮಲ್ಕೊಂಡು ಬಿಟ್ಟಿದ್ದಾರೆ ಅವರು. ಎಷ್ಟೊತ್ತಿಗೆ ಎದ್ದೊಳ್ತಾರೋ, 4 ಗಂಟೆಗೆ ಎದ್ದೊಳಿದ್ರೆ ಊಟ ಮಾಡಲ್ಲ ಅವರು. ಹಿಂಗೆ ಆಗೋದು ಫ್ರೆಂಡ್ಸ್. ಊಟ ಮಾಡಿ ಮಲಗೋದೇ ಇಲ್ಲ ನನ್ನ ಹಸ್ಬೆಂಡು. ಗ್ಯಾಸ್ಟ್ರಿಕ್ ಆಗೋದು ಹಂಗೆ ನೋಡಿ. ಒಂದು ಸಿಕ್ತು ಮುಕ್ಕಳ. ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ ಜೊತೆ ಇದಕ್ಕೆ ಹೋಗಿದ್ರು, ಯಾವುದೋ ಹುಡುಗಿ ನೋಡೋಕ್ಕೆ. ಅವ್ರ ಫ್ರೆಂಡಿಗೆ ಹುಡುಗಿ ನೋಡೋಕ್ಕೆ ಅವ್ರನ್ನ ಕರ್ಕೊಂಡು ಆಂಧ್ರ ಆ ಕಡೆ ಹೋಗಿದ್ರು. ನಾನು ಫೋನ್ ಮಾಡಿ ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ ಅಂತ ಕೇಳಿದೆ. ಆಮೇಲೆ ಕ್ಯೂರಿಯಾಸಿಟಿ ನನಗೆ, ಹುಡುಗಿ ನೋಡೋಕೆ ಹೋಗಿದ್ದಾರಲ್ಲ, ಹುಡುಗಿ ಸೆಟ್ ಆಯಿತಾ ಏನು ಅಂತ ಅಂದ್ಬಿಟ್ಟೆ ನನ್ನ ಹಸ್ಬೆಂಡ್ನ ಕೇಳಿದೆ. ಏನು ರೀ ಹುಡುಗಿ ಸೆಟ್ ಆಯಿತಾ ಅಂತ ಕೇಳಿದೆ. ಅದಕ್ಕೆ ನನ್ನ ಹಸ್ಬೆಂಡು ಯಾರಿಗೆ ಅಂತ ಕೇಳ್ತಿದ್ದಾರೆ. ನಿಮ್ಮ ಫ್ರೆಂಡಿಗೆ ಅಂತ ಹೇಳಿದೆ ನಾನು. ಆಮೇಲೆ ಏನು ಹೇಳ್ತಿದ್ದಾರೆ ಗೊತ್ತಾ ಅವರು, ಏನೋ ಹುಡುಗಿ ನೋಡೋಕೆ ಹೋಗಿರೋದು, ನಾವು ಫ್ರಿಜ್ಜು ಟಿ ವಿ ತೊಗೊಳಕ್ಕಲ್ಲ, ನೋಡಿದ ತಕ್ಷಣ ಸೆಟ್ ಆಗೋಕ್ಕೆ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಆವಾಗಲೇ ಗೊತ್ತಾಗೋದು ಅಂತ ಹೇಳಿದ್ರು. ಇವ್ರಿಗೆ ನಾನು ವೀಡಿಯೋ ಮಾಡುವಾಗನೇ ಬರುತ್ತೆ ಫ್ರೆಂಡ್ಸ್ ಗಾಡಿಗಳೆಲ್ಲ. ನಮ್ಮ ಅಮ್ಮ ಬಂದು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಆಮೇಲೆ ನಾನು ಕೇಳಿದೆ ನನ್ನ ಹಸ್ಬೆಂಡ್ನ, ಹೋಗ್ಲಿ ಹುಡುಗಕ್ಕಾದ್ರೂ ಇಷ್ಟ ಆಯ್ತಾ ಹುಡುಗಿ ಅಂತ. ಅದಕ್ಕೆ ಹುಡುಗಂಗೆ ಇಷ್ಟ ಆದರೆ ನನಗೇನು ಪ್ರಶ್ನೆ ಅಂತಂದರೆ, ನನ್ನನ್ನು ರೇಗಿಸ್ಬೇಕು, ನನ್ನ ಕೋಪ ಇಳಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಮಾತಾಡ್ತಾರೆ. ಅಲ್ಲ ರೀ, ನಿಮ್ಮ ಫ್ರೆಂಡಿಗೆ ಸೆಟ್ ಆಯ್ತಾ ಏನೋ ಅಂತ ಕೇಳೋಣ ಅಂತ ನಾನು ಕಾಲ್ ಕೇಳಿದ್ರೆ ಈ ಥರ ನನಗೆ ಕಾಮಿಡಿ ಮಾಡ್ತೀರಾ ಅಂತ ನಾನು ಹೇಳಿದೆ. ಆಮೇಲೆ ಹಾಗೆ ನಕ್ಕೊಂಡು ಮಾತಾಡಿದ್ವಿ. ನನ್ನ ಹಸ್ಬೆಂಡ್ ತುಂಬ ಕಾಮಿಡಿ ಮಾಡ್ತಾರೆ ಫ್ರೆಂಡ್ಸ್, ಬಟ್ ವೀಡಿಯೋಗೆ ಬನ್ನಿ ಅಂದರೆ ಬರ್ತಾಯಿಲ್ಲ. ಅವ್ರಿಗೆ ಬಲವಂತ ಮಾಡಿ ಕರಿಬೇಕು. ಒಂದು ಸರಿ ಲಾಗ್ಗೆ ಬಂದರೆ ಮತ್ತೆ ಇನ್ನೊಂದು 10-15 ದಿವಸ ಬರೋದೇ ಇಲ್ಲ. ನಾನು ಕೇಳಿದ್ರೂ ಬರೋದೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು, ಇಷ್ಟ ಆದ್ರೇ ಬರ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಅಂದಿದ್ರೆ ನನ್ನ ಹಸ್ಬೆಂಡ್ ಜೊತೆ ಡೈಲಿ ಲಾಗ್ಸ್ ಮಾಡ್ಬೋದು. ಒಂದೇ ಥರ ಕಂಟೆಂಟ್ ಹಾಕಿದ್ರೆ ಜನನೂ ನೋಡ್ತಾರೆ. ನಾನೊಂಥರ ಒಂದೊಂದು ಸರಿ ನಾನೇ ಒಬ್ಬಳೇ ಮಾಡ್ತೀನಿ, ಒಂದೊಂದು ಸರಿ ನನ್ನ ಹಸ್ಬೆಂಡ್ ಜೊತೆ ಮಾಡ್ತೀನಿ.
ಸೊ ಏನೋ ಫ್ರೆಂಡ್ಸ್, ಏನೋ ನನ್ನ ಕೈಲಿ ಆದಷ್ಟು ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನೋಡೋರು ನೋಡ್ತಾರೆ, ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾರೆ ಅಂತ ನನಗಷ್ಟೇ. ಸೊ ಬನ್ನಿ ಫ್ರೆಂಡ್ಸ್, ಈಗ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಬೇಕು. ನಾನು ಅಡುಗೆ ಮಾಡಿಬಿಟ್ಟು ನೋಡೋಣ, ಆದರೆ ಎಬ್ಬಿಸ್ತೀನಿ. ಅವರು ಎದ್ದರೆ ಜೊತೆಗೆ ಊಟ ಮಾಡೋದು, ಇಲ್ಲಾಂದರೆ ನಾನು ಮಲ್ಕೊಂಡ್ಬಿಡ್ತೀನಿ ಅಷ್ಟೆ. ಫ್ರೆಂಡ್ಸ್, ಮಂಡೇ ಆಫ್ಟರ್ನೂನ್ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಕಡಲೆ ಪಪ್ಪೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಕಾಬು ಕಡಲೆಯಲ್ಲಿ ಹೇಗೆ ಪಲ್ಯ ಮಾಡೋದು, ಕಡಲೆ ಉಸ್ಲಿ ಮಾಡ್ತಾರಲ್ಲ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇದಕ್ಕೆ ಕೊಬ್ಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ತೊಗೊಬೇಕು. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ, ಮತ್ತು ಈಗ ಸಾಸಿವೆ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನೀವು ಕರ್ಬೇವಿನ ಸೊಪ್ಪಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಮೆಣಸಿನ್ಕಾಯಿ ಎಷ್ಟೇ ಹಾಕಿದ್ರೂ ಖಾರ ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇದಕ್ಕೆ ಅರಿಶಿನ ಎಲ್ಲ ಅವಶ್ಯಕತೆ ಇಲ್ಲ. ಈರುಳ್ಳಿ ಬೆಂದಮೇಲೆ ನೋಡಿ ಕಾಳು ಹಾಕ್ಕೊಳ್ಳಿ. ಇದು ನೆನೆಸಿ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಕಾಳು ಹಾಕ್ಕೊಂಡು ಇವಾಗ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಉಪ್ಪು ಕರೆಕ್ಟಾಗಿ ಬಿತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಇವಾಗ ಕೊಬ್ಬರಿ ಹಾಕಿ ಕಲಿಸ್ಬಿಟ್ರೆ, ಕೊಬ್ಬರಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ರೆಡಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಹಿಂಗೆ ಮಾಡಿಕೊಡೋದು, ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿತ್ತು. ಈಗ ಸಾಂಬಾರು ಮಾಡಿಕೊಂಡೆ, ಹಾಗೆ ಅನ್ನನೂ ರೆಡಿಯಾಗಿದೆ. ಫ್ರೆಂಡ್ಸ್, ನಾವು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಂಬಂದ್ವಲ್ಲ, ಇವಾಗ ನಾಗಮಂಡಲ ಪೂಜೆ ಮುಗಿದಿದೆ. 48 ದಿವಸ ನಾಗಪ್ಪಂಗೆ ಹಾಲಿನ ಅಭಿಷೇಕ ಮಾಡಬೇಕಿತ್ತು. 48 ದಿವಸ ಮೇಲೇ ಆಗಿಬಿಟ್ಟಿದೆ. ಸೊ ನಾವಿವಾಗ ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮಂಗಳವಾರ ಹೋಗಿ ನಾವೆಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ವಲ್ಲ, ವಿಧುರಾಕ್ಷ ಟೆಂಪಲ್, ಅದು ನಾಳೆ ಲಾಗ್ ಬರುತ್ತೆ. ಸೊ ಇಲ್ಲ, ನಾಳೆ ಲಾಗ್ ಬರುತ್ತೆ. ಸೊ ಆ ಟೆಂಪಲೆಲ್ಲ ತೋರಿಸ್ತೀನಿ. ನಾವು ಅಲ್ಲೋಗಿ ಅವತ್ತು ಪೂಜೆ ಮಾಡ್ಕೊಂಬರ್ಬೇಕು. ಸೊ ನಾವು ನಾಗಪ್ಪನ ಇಷ್ಟು ದಿವಸ ನಾವು ನಾಗಪ್ಪಂಗೆ ಹಾಲಿನ ಅಭಿಷೇಕ ಮಾಡ್ತಿದ್ವಲ್ಲ, ಆ ನಾಗಪ್ಪಂದು ವಿಗ್ರಹ ಇದೆಯಲ್ಲ, ಅದನ್ನು ನಾವು ದೇವ್ರ ಉಂಡಿಗೆ ಹಾಕ್ತೀವಿ. ಮನೇಲೂ ಇಟ್ಕೊಬೋದು, ಮನೇಲೂ ಇಟ್ಕೊಂಡು ಪೂಜೆ ಮಾಡ್ಬೋದು. ಆದರೆ ಮನೇಲಿದ್ದರೆ ತುಂಬ ಮಡಿಯಲ್ಲಿ ದಿನ ಅದಕ್ಕೆ ಹಾಲಿನ ಅಭಿಷೇಕ ಆಗ್ತಾನೇ ಇರಬೇಕು. ಅದಕ್ಕೆ ಸೊ ಆ ಥರ ಮಾಡ್ಬೋದು ಅಂತ ಅಂದ್ಕೊಳ್ಳೋಂಗಿದ್ರೆ ಏನೂ ಆಗಬಾರ್ದು, ಮಡಿಯಿಂದ ಮಾಡಬೇಕು. ತುಂಬ ನಿಷ್ಠೆಯಿಂದ ಹಾಲಿನ ಅಭಿಷೇಕ ದಿನ ಮಾಡ್ಕೊಂಡು ಹೋಗ್ಬೇಕು. ಜೀವನ ಪೂರ್ತಿ ಮನೇಲಿ ಆ ನಾಗಪ್ಪನ ವಿಗ್ರಹ ಇರೋವರೆಗೂ ಮಾಡ್ಕೊತಾ ಹೋಗಬೇಕು. ಒಂದು ವೇಳೆ ನಾವು ದೇವಸ್ಥಾನದಲ್ಲಿ ಉಂಡಿಗೆ ಹೋಗಿ ಹಾಕಲಿಲ್ಲ ಅಂದರೆ ನಾವು ಆ ರೀತಿ ದೇವ್ರಿಗೆ ಅಭಿಷೇಕ ಮಾಡ್ಕೊತಾನೆ ಹೋಗಬೇಕು. ಅದಕ್ಕೆ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಏನಾದರೂ ಮುಟ್ಟು ಮಾಡಿ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದಿನ ತಪ್ಪಿದ್ರೂ ಕೂಡ ಅದು ಸರಿ ಬರಲ್ಲ ಅಂತ ಅಂದ್ಕೊಂಡು ನಾವು ನಾಗಪ್ಪನ ವಿಗ್ರಹನ, ಬೆಳ್ಳಿ ನಾಗಪ್ಪನ ವಿಗ್ರಹ ಅದನ್ನು ಉಂಡಿಯಲ್ಲಿ ಹಾಕೋಣ ಅಂತ ನಾಳೆ ಅಂದ್ಕೊಂಡಿದ್ದೀವಿ. ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಲ್ಲ ನಾಗದೇವತೆಗಳು, ಸೊ ಅಂದರೆ ನಾಗರಕಟ್ಟೆಯಲ್ಲಿ ಇರುತ್ತಲ್ಲ ವಿಗ್ರಹಗಳು, ಅಲ್ಲೋಗಿ ನಾವು ಪ್ರತಿಷ್ಠಾಪನೆ ಮಾಡಿರುವಂಥ ನಾಗ ವಿಗ್ರಹ ನಾಳೆ ಹೋಗಿ ಅಭಿಷೇಕ ಪೂಜೆ ಎಲ್ಲ ಮಾಡಬೇಕು. ನಾಳೆ ಏಕಾದಶಿ 10 ಗಂಟೆಗೆ ಮುಗಿದೋಗುತ್ತೆ. ಏಕಾದಶಿಯಲ್ಲಿ ಪೂಜೆಗಳಿರಲ್ಲ ಅಷ್ಟು, ಬಟ್ ಇವತ್ತೇ ಏಕಾದಶಿ ಲೆಕ್ಕ. ಇವತ್ತಿಂದ ನಾಳೆ 10 ಗಂಟೆವರೆಗೂ ಏಕಾದಶಿ ಇರುತ್ತೆ. ಸೊ ನಾವು ಹೋಗೋಷ್ಟೊತ್ತಲ್ಲಿ ಏಕಾದಶಿ ಮುಗಿದೋಗಿರುತ್ತೆ. ಸೊ ಪೂಜೆ ಎಲ್ಲ ಮಾಡ್ಬೋದು. ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಇಷ್ಟು ದಿವಸ ಆ ದೇವ್ರ ದಯದಿಂದ ನಾವು ಅಂದ್ಕೊಂಡಿದ್ದಾಯಿತು. ನಾಗಪ್ಪನ ಪೂಜೆ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನಾದರೂ ಆ ನಾಗಪ್ಪ ನಮಗೆ ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮಗೂ ಒಂದು ಸ್ವಲ್ಪ ಹೇಳ್ಕೊಳಕ್ಕಾಗ್ದಿರೋಂಥ ಕಷ್ಟಗಳಿದ್ದಾವೆ. ನಾವು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀವಿ, ಎಲ್ಲ ಇದ್ದೀವಿ ಅಂತ ಏನಲ್ಲ, ನಮಗೂ ಒಂದು ಸ್ವಲ್ಪ ಕಷ್ಟಗಳಿದ್ದಾವೆ. ಹೇಗಾದರೂ ಆ ದೇವರು ನಮ್ಮ ಮೇಲೂ ಕರುಣೆ ತೋರಿಸ್ಬಿಟ್ರೆ ನಮಗೂ ಒಂದು ಲೈಫಲ್ಲಿ ಬದುಕೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಸೊ ನಾಳೆ ಹೋಗಿ ದೇವ್ರ ಹತ್ರ ಕೇಳ್ಕೊಬೇಕು, ಏನಾದರೂ ತಪ್ಪಿದರೆ ಕ್ಷಮಿಸಪ್ಪ, ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಬೇಕು. ಸೊ ಅಲ್ಲಿ ದೇವಸ್ಥಾನ ಟೆಂಪಲ್ದೆಲ್ಲ ಲಾಗ್ ಬರುತ್ತೆ, ನೋಡಿ ನಾಳೆ ಹಾಕ್ತೀನಿ. ನಾಳೆ ಒಂದು ವೇಳೆ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಅಂದರೂ ಕೂಡ ಬಂದುಬಿಡುತ್ತೆ ನಾಳಿದ್ದು ಅಷ್ಟೊತ್ತಲ್ಲಿ. ಆದಷ್ಟು ಬೇಗನೆ ನಾನು ಎಡಿಟ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈ ಥರ ವಾಯ್ಸ್ ಓವರ್ ಕೊಡೋಕ್ಕಿಂತ ಈ ಥರ ಡೈರೆಕ್ಟಾಗಿ ಮಾತಾಡಿದ್ರೆ ಎಷ್ಟೋ ಬೆಸ್ಟು ಅನಿಸುತ್ತೆ. ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗೋಲ್ಲ, ಹಾಗೆ ಬ್ಯಾಕ್ ಟು ಬ್ಯಾಕು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇನ್ನೂ ನನ್ನ ಲಾಗ್ಸ್ಗೆ ವ್ಯೂಸ್ ಬರ್ತಾಯಿಲ್ಲ, ಯಾರೂ ನೋಡ್ತಾ ಇಲ್ಲ ಅಂದರೆ ಇನ್ನೂ ನನ್ನನ್ನು ಯಾರೂ ಅಷ್ಟು ಐಡೆಂಟಿಫೈ ಆಗ್ತಾಯಿಲ್ಲ, ಮೀನ್ಸ್ ಎಲ್ಲರಿಗೂ ರೀಚ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಡೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡೋಣ, ಶಾರ್ಟ್ಸು ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರೋರು ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ, ಲೈಕು ಕಮೆಂಟು ಎಲ್ಲ ಮಾಡ್ತಾಯಿದ್ದೀರಾ.
ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರು ಕೂಡ ನನ್ನ ವ್ಲಾಗ್ಸ್ ಎಲ್ಲ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಈ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.